ನೀವು ನೋಡ್ಬೋದು ಇಲ್ಲಿ ತೀರ್ಥ ಕೊಡುವ ಒಂದು ಜಾಗ ಏನಿದೆ ಪೂರ್ತಿ ಶಿಥಿಲೀಕರಣಗೊಂಡಿದೆ. ಇದನ್ನು ಸ್ವಲ್ಪ ಏನೋ ಸರಿ ಮಾಡಿದ್ದಾರೆ ಅನಿಸುತ್ತೆ. ದೇವಾಲಯದು ಏನು ಆ ಮೇಲ್ಛಾವಣಿ ಕೂಡ ನೋಡ್ಬೋದು, ಕೆಳಚಾವಣಿ ಮತ್ತು ಇಲ್ಲಿ ಹತ್ತುವ ಒಂದು ಜಾಗ, ಅಲ್ಲಿ ಗಣಪತಿ ದೇವಾಲಯ ಕೂಡ ಪ್ರತಿಯೊಂದು ನೋಡಲ್ಲಿ ಅದರ ಮೇಲ್ಗಡೆ ಟಾರ್ಪಲ್ ಹಾಕಿದ್ದಾರೆ. ಸೊ ಅಂದರೆ ಮಳೆ ಸೋರುತ್ತೆ, ವರ್ಷ ಹೋದಂಗೆ ಅದು ಇನ್ನೂ ಜಾಸ್ತಿ ಹಾಳಾಗುತ್ತೆ. ಕಾಡಿನ ಮಧ್ಯೆ ನಮ್ಮ ನೀಲಕಂಠ ಸದ್ದಿಲ್ಲದೆ ಸುಮ್ಮನೆ ಕೂತ್ಬಿಟ್ಟಿದ್ದಾನೆ. ಎಷ್ಟು ಕಾಡಿದೆ ಅಂದರೆ ಸೊ ಇದು ಹೊರಗಿನವರಿಗೆ ಗೊತ್ತೇ ಆಗಲ್ಲ ಇಂಥ ಒಂದು ಜಾಗ ಇದೆ ಅಂತೇಳಿ. ಇದು ದೇವಾಲಯದ ಮುಂಭಾಗ ಆಯಿತಾ. ಇಲ್ಲೊಂದು ದೀಪಗಳು ನೋಡಿ, ನಿಮಗೆ ನೋಡಿಬಿಡಿ ಒಂದು ಸತಿ ಹೇಗಿದೆ ಅಂತೇಳಿ. ಅಲ್ಲಿಂದ ಬಂದಿದ್ದೀವಿ. ಅಜ್ಜಾವರದಲ್ಲಿರೋ ಈ ಜಾಗಕ್ಕೆ ಎಲ್ಲರೂ ಕೂಡ ಬನ್ನಿ. ಈ ಜಾಗನ ಇನ್ನೂ ಕೂಡ ನಾವು ಜನಪ್ರಿಯ ಮಾಡೋಣ. ಇಲ್ಲಿ ಜನಗಳು ಬರಲಿ, ಇಲ್ಲಿಗೆ ಒಂದು ಕಾಣಿಕೆಗಳು ಕೊಡಲಿ. ಸೊ ಅದರಿಂದಾದರೂ ಸಣ್ಣ ಪುಟ್ಟ ಒಂದು ಬದಲಾವಣೆ ಆಗಲಿ. ದೇವಾಲಯ ಬೆಳೆದ್ರೆ ಇಲ್ಲಿನ ಗ್ರಾಮ ಬೆಳೀತದೆ, ಹಳ್ಳಿ ಬೆಳೀತದೆ, ಜಿಲ್ಲೆ ಬೆಳೀತದೆ, ಇಡೀ ರಾಜ್ಯ ಬೆಳೀತದೆ. ಸೊ ಹಾಗಾಗಿ ಇಡೀ ಎಕನಾಮಿ ಚೇಂಜ್ ಆಗ್ತದೆ. ಒಂದು ದೇವಾಲಯ ನಮ್ಮ ದೇಶದ ಪರಿಸ್ಥಿತಿಯನ್ನು ಬದಲಾಯಿಸ್ತದೆ. ಹಾಗಾಗಿ ಇದು ಬದಲಾಗಬೇಕು, ಇದು ಜೀರ್ಣೋದ್ಧಾರ ಆಗಬೇಕು.